ಪ್ರತಿ ವರ್ಷ ನೋಡ್ರಿ, ಪ್ರತಿ ವರ್ಷ ಪಿಯಾಜೆ ಅವ್ರ ಮೇಲೆ, ಪ್ರತಿ ವರ್ಷ ವೈಗೋಸ್ಕಿ ಮೇಲೆ, ಪ್ರತಿ ವರ್ಷ ಇನ್ಕ್ಲೂಸಿವ್ ಎಜುಕೇಷನ್ ಮೇಲೆ, ಪ್ರತಿ ವರ್ಷ ಪ್ರೋಗ್ರೆಸಿವ್ ಎಜುಕೇಷನ್ ಮೇಲೆ, ಪ್ರತಿ ವರ್ಷ ಕನ್ಸ್ಟ್ರಕ್ಟಿವಿಸಮ್ ಮೇಲೆ ಪ್ರಶ್ನೆ ಬರ್ತಾ ಇದೆ. ಯಾವ್ಯಾವ ಪ್ರಶ್ನೆ ಹೆಂಗೆ ಬರ್ತಾ ಇದೆ, ಅದೇ ಯಾಕೆ ಬರ್ತಾ ಇದೆ, ಪ್ರಶ್ನೆಗಳನ್ನು ನಾನು ಹೆಂಗೆ ಓದಬೇಕು, ಯಾವ ರೀತಿಯಾಗಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ರೆ ಬರಿಬೋದು, ಮತ್ತು ವಿಶೇಷವಾಗಿ ಗ್ರಾಮರ್ ಪಾಯಿಂಟ್ಸ್ ಒಳಗಡೆ ಏನೇನು ಓದಬೇಕು, ಗ್ರಾಮರ್ ಪಾಯಿಂಟ್ಸ್ ಕ್ಲಾಸ್ ಆಗಿರ್ಬೋದು, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಫಿಗರ್ಸ್ ಆಫ್ ಸ್ಪೀಚ್ ಆಗಿರ್ಬೋದು, ಇನ್ನು ಅದೇ ರೀತಿಯಾಗಿ ನಾವು ಏನು ರೈಮ್ ಸ್ಕೀಮ್ ಆಗಿರ್ಬೋದು, ಮತ್ತು ಅದೇ ರೀತಿಯಾಗಿ ಆರ್ಟಿಕಲ್ ಆಗಿರ್ಬೋದು. ಇವೇ ನಾನು 2-3 ವಿಷಯಗಳನ್ನು ಹೇಳಿದ್ದೀನಿ, ಕನ್ನಡ ಆಗಿರ್ಬೋದು. ಇನ್ನು ಇದೇ ರೀತಿಯಾಗಿ ನಿಮಗೆ ಪ್ರಶ್ನೆ ಪತ್ರಿಕೆ ನಾನು ಕೊಡ್ತೀನಿ. ಮತ್ತು ಮುಖ್ಯವಾಗಿ ನಾನು ಏನು ನಿಮಗೆ ಒತ್ತು ಕೊಡಬೇಕಂತ ಹೇಳ್ತೀನಿ ಅಂತಂದರೆ, ಸಾಧ್ಯವಾದಷ್ಟು ನೀವು ಅರಿಹಂತ ಅವ್ರದ್ದು 15 ಮಾಕ್ ಟೆಸ್ಟ್ಗಳು ಬರ್ತಾವೆ. ಅದು ಪೇಪರ್ 1 ಆಗಲಿ ಪೇಪರ್ 2 ಆಗಲಿ, ಆ ಬುಕ್ಕನ್ನು ನೀವು ದಯವಿಟ್ಟು ನೀವು ಏನು ಮಾಡಬೇಕು, ತೆಗೆದುಕೊಂಡು ಬಿಡಿಸ್ಬೇಕು. ಅರಿಹಂತ್ 15 ಮಾಕ್ ಟೆಸ್ಟ್ ಅಂತ CTET ಪೇಪರ್ 1 ಅಂತ ನೀವೇನೋ ಟೈಪ್ ಮಾಡಿ ಹೊಡೆದ್ರೆ ನಿಮಗೆ ಸಿಗ್ತದೆ. ಅವುಗಳನ್ನು ದಯವಿಟ್ಟು ತೊಗೊಂಡು ಸಾಲ್ವ್ ಮಾಡಿ. ಮತ್ತು ಮುಖ್ಯವಾಗಿ ನೀವೇನು ಮಾಡಬೇಕು ಅಂತಂದರೆ, ನೀವು ಓದುವಂತಹ ಏನೋ ಒಂದು ಸ್ಕಿಲ್ ಏನಿದೆ ಬೇಗನೆ ಓದಬೇಕು ಮತ್ತು ಬೇಗನೆ ಅರ್ಥ ಮಾಡ್ಕೋಬೇಕು. 150 ಪ್ರಶ್ನೆಗಳನ್ನು ಓದಿ ಅಟೆಂಡ್ ಮಾಡೋಕ್ಕೆ ಆಗೋದಿಲ್ಲ, ಬಟ್ ನೀವು ಪ್ರಾಕ್ಟೀಸ್ ಮಾಡಿದರೆ ಆಗುತ್ತೆ, ಆಗೋದಿಲ್ಲ ಅಂತಲ್ಲ, ಪ್ರಾಕ್ಟೀಸ್ ಮಾಡಬೇಕು. ಎಲ್ಲದಕ್ಕೂ ಮೂಲ ಏನಪ್ಪ ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ನನ್ನ ಒಂದು ಸಿದ್ಧಾಂತ. ಅದನ್ನು ನೀವು ಕೂಡ ಅದನ್ನು ಅನ್ವಯ ಮಾಡ್ಕೋಬೇಕು. ಮತ್ತೊಂದು ವಿಚಾರ ಏನಂತಂದರೆ, ಈಗ ಅಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳು ಹೆಂಗಿರ್ತಾವಂತಂದರೆ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಕರೆಕ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಓನ್ ಟ್ರೂ ಅಂತ ಕೇಳ್ತಾನೆ. ಅಂತಂದರೆ ಟ್ರೂ ಅಂತ ಕೇಳಿದಾಗ 3 ತಪ್ಪಿರ್ತದೆ, ಫಾಲ್ಸ್ ಅಂತ ಕೇಳಿದಾಗ 3 ಸರಿ ಇರ್ತದೆ. ಇವು ನಾವು ಗೊತ್ತಿರಬೇಕು. ಮತ್ತು ಇನ್ಕ್ಲೂಸಿವ್ ಎಜುಕೇಷನ್ ಮೇಲೆ ಅದು ಪ್ರಶ್ನೆಗಳು ಬರ್ತಾ ಇದ್ದಾವೆ, ಪ್ರಾಬ್ಲಮ್ಸ್ ಆಫ್ ಲರ್ನಿಂಗ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಮತ್ತು ಅದೇ ರೀತಿಯಾಗಿ ನಾವು ಮಾಸ್ಟ್ರಿ ಓರಿಯೆಂಟೆಡ್ ಲರ್ನಿಂಗ್ ಮೇಲೆ ಪ್ರಶ್ನೆ ಬರ್ತಾ ಇದೆ. ಇನ್ನು ಮೋಟಿವೇಶನ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ, ಎಕ್ಸ್ಟ್ರೆನ್ಸಿಕಲ್ ಮೋಟಿವೇಶನ್, ಇಂಟ್ರೆನ್ಸಿಕಲ್ ಮೋಟಿವೇಶನ್ ಅಂತ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಇನ್ನು ಅದೇ ರೀತಿಯಾಗಿ ನಾವು ಏನು ಹೇಳ್ತೀವಲ್ಲ, ಯಾವುದು ಇವ್ಯಾಲ್ಯುಯೇಷನ್ ಪಾರ್ಟಲ್ಲಿ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ಸ್ ಒಳಗಡೆ ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್, ಅಸೆಸ್ಮೆಂಟ್ ಟು ಲರ್ನಿಂಗ್ ಈಸ್ ಆಲ್ಸೋ ಇಂಪಾರ್ಟೆಂಟ್. ಇನ್ನು ಅದರ್ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಅಗೈನ್ ಮತ್ತು ಇವ್ಯಾಲ್ಯುಯೇಷನ್ ಒಳಗಡೆ ಕಂಟಿನ್ಯೂಸ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯುಯೇಷನ್ ಅಂದರೆ ಮತ್ತು ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ಮತ್ತು ಹೇಗೆಲ್ಲ ಉಪಯೋಗ ಮಾಡ್ತಾರೆ. ಇನ್ನು ಸಮೇಟಿವ್ ಇವ್ಯಾಲ್ಯುಯೇಷನ್, ವಾಟ್ ಡಸ್ ಇಟ್ ಮೀನ್ ಸಮೇಟಿವ್ ಇವ್ಯಾಲ್ಯುಯೇಷನ್, ಹೌ ಡಸ್ ಇಟ್ ಯೂಸ್, ಆ್ಯಂಡ್ ವಾಟ್ ಆರ್ ದ ಇಂಪಾರ್ಟೆನ್ಸ್ ಆಫ್ ದ ಸಮೇಟಿವ್ ಇವ್ಯಾಲ್ಯುಯೇಷನ್ಸ್. ಆ್ಯಂಡ್ ಅದೇ ರೀತಿಯಾಗಿ ಫಾರ್ಮೇಟಿವ್ ಇವ್ಯಾಲ್ಯುಯೇಷನ್ ಇಸ್ ಆಲ್ಸೋ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್, ಆ್ಯಂಡ್ ದಟ್ ಯು ನೀಡ್ ಟು ಕೀಪ್ ಇನ್ ಯುವರ್ ಮೈಂಡ್. ಆ್ಯಂಡ್ ದ ಅದರ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಇಟ್ಸ್ ಅ ಪ್ಲೇಸ್ಮೆಂಟ್ ಇವ್ಯಾಲ್ಯುಯೇಷನ್ ಮತ್ತು ಡಯಾಗ್ನೋಸ್ಟಿಕ್ ಇವ್ಯಾಲ್ಯುಯೇಷನ್. ಆ್ಯಂಡ್ ಅದರ್ ಇಂಪಾರ್ಟೆಂಟ್ ಏನಂದರೆ, ರೆಮಿಡಿಯಲ್ ಟೀಚಿಂಗ್ ಕೂಡ ಬಹಳ ಮುಖ್ಯ ಆಗ್ತದೆ. ಐ ಹೋಪ್ ದಟ್ ನೀವು ರೆಮಿಡಿಯಲ್ ಪರಿಹಾರ ಬೋಧನೆ ಕೂಡ ಫೋಕಸ್ ಮಾಡಿ. ಬಹಳ ವಿಷಯಗಳು ಮಾತಾಡೋದಾವ ತಿಳ್ಕೊಳ್ಳೋದಾವ. ನನ್ನನ್ನು ನೀವೇನು ಮಾಡ್ಬೋದು, ಮಾರ್ಗದರ್ಶನ ಕೋರ್ಸಸ್ ಸಂಪರ್ಕಿಸ್ಬೋದು. ಈ